ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ 7 ಅಸ್ಥಿಪಂಜರಗಳ ಪತ್ತೆಯಾಗಿರುತ್ತೆ. ಈ ಪೈಕಿ ಇದೀಗ 3 ಅಸ್ಥಿಪಂಜರಗಳ DNA ಮೂಲಕ ಗುರುತು ಪತ್ತೆ ಹಚ್ಚಲಾಗಿದೆ. ಅವುಗಳ ಗುರುತು ದೃಢ ಆಗಿರುವಂಥದ್ದು ನೇತ್ರಾವತಿಯ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲೆಗುಡ್ಡೆ ಇದು. SIT ಸ್ಥಳ ಪರಿಶೋಧನೆಯ ವೇಳೆ 7 ಅಸ್ಥಿಪಂಜರಗಳು ಪತ್ತೆಯಾಗಿದ್ದವು. 2025ರ ಸೆಪ್ಟೆಂಬರ್ 17 ಮತ್ತು 18ರಂದು ಸ್ಥಳ ಪರಿಶೋಧನೆ ಮಾಡಲಾಗಿತ್ತು, ಕಾರ್ಯಾಚರಣೆ ನಡೆಸಲಾಗಿತ್ತು. ಆಗ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಅಸ್ಥಿಪಂಜರಗಳು ಪತ್ತೆಯಾಗಿದ್ದವು. ಅದರಲ್ಲಿ ಯಾರ್ಯಾರು ಅಂತ ಈಗ DNA ಮೂಲಕ ಗುರುತು ಪತ್ತೆ ಹಚ್ಚಲಾಗಿದೆ. ಒಂದು ಕೊಡಗಿನ UB ಅಯ್ಯಪ್ಪ ಅನ್ನೋರದ್ದು, ಇನ್ನೊಂದು ಕೋಲಾರದ ಕೃಷ್ಣಪ್ಪ ಅನ್ನೋರು, ಮೂರನೆಯದು ತುಮಕೂರಿನ ಆದಿಶೇಷ ನಾರಾಯಣ್ ಎನ್ನುವವರ ಅಸ್ಥಿಪಂಜರ ಅನ್ನೋದು ಈಗ ಗೊತ್ತಾಗಿರುವಂಥದ್ದು. DNA ಮೂಲಕ ಈ 3 ಅಸ್ಥಿಪಂಜರಗಳ ಗುರುತನ್ನು ಪತ್ತೆ ಹಚ್ಚಲಾಗಿದೆ, ದೃಢಪಡಿಸಿಕೊಳ್ಳಲಾಗಿದೆ. ಉಳಿದ 4 ಅಸ್ಥಿಪಂಜರಗಳ ಗುರುತು ಪತ್ತೆಗೆ ತನಿಖೆ ನಡೀತಾ ಇದೆ. ಆ 3 ಜನರ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಆದಿಶೇಷ ನಾರಾಯಣ, UB ಅಯ್ಯಪ್ಪ ಮತ್ತು ಕೃಷ್ಣಪ್ಪ, 3 ಪುರುಷರು. 3 ಪುರುಷರ ಅಸ್ಥಿಪಂಜರಗಳು ಅಲ್ಲಿ ಪತ್ತೆಯಾಗಿರೋದು, ಅದರ ಗುರುತು ದೃಢಪಟ್ಟಿರೋದು. ಈಗ ಅವರ ಕುಟುಂಬಸ್ಥರ DNA ಪಡೆದು DNAಗಳ ಮೂಲಕ ಈ 3 ಅಸ್ಥಿಪಂಜರಗಳ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಈಗ ಇನ್ನೂ 4 ಒಟ್ಟು 7 ಏನು ಸಿಕ್ಕಿದ್ವು ಅಸ್ಥಿಪಂಜರಗಳು, ಅದರಲ್ಲಿ ಇನ್ನೂ 4 ಅಸ್ಥಿಪಂಜರಗಳ ಗುರುತು ಪತ್ತೆ ಹಚ್ಚೋದು ಬಾಕಿ ಇದೆ. ಚಿನ್ನಯ್ಯ ಏನು ಒಂದು ಕಂಪ್ಲೇಂಟನ್ನು ಕೊಡ್ತಾನೆ ಹೋಗಿ, ಆ ಕಂಪ್ಲೇಂಟಿನ ಬಳಿಕ ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೆಯುತ್ತೆ. ಅದಾದಮೇಲೆ ಅದರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಚಿನ್ನಯ್ಯ ತನ್ನ ಮೇಲೆ ಒತ್ತಡವನ್ನು ಹಾಕಿದ್ರು, ತನ್ನಿಂದ ಇದೇ ರೀತಿಯಲ್ಲಿ ಕೊಡಿಸ್ಬೇಕು ಅಂತೇಳಿ ಹೇಳಿದರು. ಹಾಗಾಗಿ ನಾನು ಆ ರೀತಿಯ ಕಂಪ್ಲೇಂಟನ್ನು ಕೊಟ್ಟೆ ಅಂತೇಳೆಲ್ಲ ಹೇಳಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ದು ವಾಸ್ತವ. ಸಿಕ್ಕ ಮೇಲೆ ಅದರ ತನಿಖೆಯನ್ನು ವಿಶೇಷ ತನಿಖಾ ತಂಡ ಮಾಡ್ತಾ ಇತ್ತು. ಇದೀಗ 3 ಗುರುತು ಪತ್ತೆಯಾಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, 3 ಗುರುತು ಪತ್ತೆ ಆಗಿರುವಂಥದ್ದು DNA ಮೂಲಕ, ಇನ್ನೂ 4 ಗುರುತು ಪತ್ತೆ ಹಚ್ಚುವಿಕೆ ಕಾರ್ಯ ಮುಂದುವರೆದಿದೆ. ಏನೆಲ್ಲ ಮಾಹಿತಿ ಇದೆ ಕಿರಣ್? ನವೀನ್, ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡೆಯಲ್ಲಿ ಪತ್ತೆಯಾಗಿದ್ದಂತಹ ಅಸ್ಥಿಪಂಜರಗಳ ಗುರುತು ಈ ಹಿಂದೆ ಪತ್ತೆ ಆಗಿತ್ತು, ಅದು ದೃಢಪಟ್ಟಿರಲಿಲ್ಲ. ಈಗ DNA ಟೆಸ್ಟ್ಗಳನ್ನ SIT ಅಧಿಕಾರಿಗಳು ಏನು ಬಂಗ್ಲಗುಡ್ಡೆಯ ಕಾಡಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಒಂದು 7 ಅಸ್ಥಿಪಂಜರಗಳು ಸಿಕ್ಕಿತ್ತು, ಅದರ ತನಿಖೆ ಮುಂದುವರೆದಿತ್ತು. ಹಾಗೇನೆ ಅವರ ಯಾರು ಅಂತ ಪತ್ತೆ ಹಚ್ಚುವಲ್ಲಿ SIT ಅಧಿಕಾರಿಗಳು ತುಂಬಾ ಶ್ರಮ ವಹಿಸಿದ್ರು. ಯಾಕಂದ್ರೆ ಒಂದ್ ಕಡೆಯಿಂದ FSL ರಿಪೋರ್ಟ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಿಂದ DNA ರಿಪೋರ್ಟ್ಗಳು ಬರ್ಬೇಕಾಗಿತ್ತು. DNAಗೆ ಯಾರೆಲ್ಲ ಸಂಶಯಾಸ್ಪದವಾಗಿ ಕಾಣೆಯಾಗಿದ್ರು ಮತ್ತೆ ಅವರ ಕೆಲವು ಫ್ಯಾಮಿಲಿಯವರು ನಮ್ಮದಿರಬಹುದು, ಈ ಅಸ್ಥಿಪಂಜರದ ಯಾರು ಇದ್ದಾರೆ ಅವರ ವಾರಸುದಾರರು ಬಂದ್ಕೊಂಡು ನಮ್ದು ಇರಬಹುದು ಅಂತ ಹೇಳಿದಾಗ ಅವರ DNA ತೆಗೆದು DNA ಟೆಸ್ಟ್ಗೆ ಕಳಿಸಿದ್ರು. ಅದರಲ್ಲಿ 3 DNA ಟೆಸ್ಟ್ ಈಗ ಮ್ಯಾಚ್ ಆಗಿರುವಂತದ್ದು. ಅವರ ಈಗ DNA ಟೆಸ್ಟ್ ಮ್ಯಾಚ್ ಆದ ಹಿನ್ನೆಲೆಯಲ್ಲಿ ತುಮಕೂರಿನ ಗುಬ್ಬಿ ತಾಲೂಕಿನ ದಾಸರಹಳ್ಳಿ ಆದಿಶೇಷ ನಾರಾಯಣ, ಹಾಗೇನೆ ಕೋಲಾರದ ಕೃಷ್ಣಪ್ಪ, ಹಾಗೇನೆ ಕೊಡಗಿನ UB ಅಯ್ಯಪ್ಪ, ಇವರ 3 ಜನರ ಈಗ DNA ಮ್ಯಾಚ್ ಆಗಿರುವಂತದ್ದು. ಹಾಗೇನೆ ಅವರ ವಾರಸುದಾರರು ಕೂಡ ಅದರ DNA ಟೆಸ್ಟ್ ಕೊಟ್ಟ ಹಿನ್ನೆಲೆಯಲ್ಲಿ ಈಗ FSL ರಿಪೋರ್ಟ್ ಮತ್ತೆ ಅದರ DNA ರಿಪೋರ್ಟ್ ಗಳನ್ನ ಮ್ಯಾಚ್ ಮಾಡಿದ ನಂತರ ಅವರದೇ ಆದಂತ ಆಗಿದೆ ಅನ್ನೋದನ್ನ ಖಚಿತಪಡಿಸಲಾಗಿದೆ. ಹಾಗಾದ್ರೆ ಇನ್ನುಳಿದ 4 ಅಸ್ಥಿಪಂಜರಗಳ ಗುರುತು ಪತ್ತೆ ಆಗ್ಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.